ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಒಂದು ವಿಚಿತ್ರವಾದಂತಹ ಬ್ಯಾನರನ್ನು ಹಾಕಲಾಗಿದೆ. ಆ ಬ್ಯಾನರ್ ಏನಿದೆ ಅದು ಹುಟ್ಟು ಯಾಕಿರುವಂತಹ ಒಂದು ವಿವಾದ ಏನಾಗಾದರೆ ಒಂದು ಹೊಸ ವಿವಾದವನ್ನು ಹುಟ್ಟಾಕ್ತಾ ಇದೆ. ಯಾಕಂದರೆ ಅವರ ಮುಂದೆ ಮನೆಯ ಮುಂದೆ ಹೋಗಿ ಹಾಕೋ ಕಾರಣ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಬ್ಬ DCM ಆಗಿರುವಂತಹ ವ್ಯಕ್ತಿಯ ಮನೆ ಮುಂದೆ, ರಾಜ್ಯದ DCM ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಬ್ಯಾನರ್ ಹಾಕೋ ಕಾರಣ ಏನು? ಆ ಬ್ಯಾನರ್ ಹುಟ್ಟು ಹಾಕಿದೆ ಈಗ ಒಂದು ಹೊಸ ವಿವಾದವನ್ನು. DKಶಿಗೆ ಬಂದಿದೆ ಒಂದು ಡಿಫರೆಂಟ್ ಆಫರ್. ಏನಪ್ಪ ಅದು, ಏನಿರ್ಬೋದು, ಯಾವ ರೀತಿಯಾಗಿ ಹಾಕಿರ್ಬೋದು ಅಂದರೆ ನೋಡಿ, DKಶಿ ಅವರೇ ನನ್ನನ್ನು ಕೇಳಿಕೊಳ್ಳಿ ಏನೋ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರ ಸರಿಯಾಗಿ ಅರ್ಥ ಆಗ್ತಾರೆ. ಸದಾಶಿವನಗರದಲ್ಲಿ ಇದೆಯಲ್ಲ, ಅವ್ರ ಮನೆ ಮುಂದೆ ಬ್ಯಾನರ್ ಹಾಕಿದ್ರೆ DKಶಿ ಅವರೇ ನನ್ನನ್ನು ಕೇಳಿಕೊಳ್ಳಿ, ನಿಮ್ಮನ್ನು CM ಮಾಡ್ತೀನಿ ಅಂದರೆ ಅವ್ರು ಕೇಳ್ಕೊಳ್ಬೇಕಂತೆ. ಯೇಸುವಿನ ಹೆಸರಲ್ಲಿ ಮಂಜುನಾಥ್ ಆಫರ್ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಮನೆ ಬಳಿನೇ CM ಪಟ್ಟದ ಆಸೆಯನ್ನು ತೋರಿಸಿದ್ದ ಆಟವನ್ನು ಆಡ್ತಾ ಇದ್ದಾರೆ. ಯೇಸುವಿನ ಹೆಸರಲ್ಲಿ ಬ್ಯಾನರ್ ಹಾಕಿದ್ದಾರೆ. ಮಂಜುನಾಥ್ ಅಂಬೋರು ಆಫರ್ ಕೊಡ್ತಾ ಇದ್ದಾರೆ, ನನ್ನನ್ನು ನೀವು ಬೇಡ್ಕೊಂಡ್ರೆ ನಾನು ನಿಮ್ಮನ್ನು CM ಮಾಡ್ತೀನಿ ಅಂತ. ಯಾಕಂದರೆ ಅವರು CM ಆಗೋಕ್ಕೆ ತುಂಬ ಒದಾಡ್ತಾ ಇದ್ದಾರಲ್ಲ, ನಾನೇ ದೇವರು ನನ್ನನ್ನು ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂದೆಯೇ ಈ ರೀತಿಯಾದಂಥ ಒಂದು ಬ್ಯಾನರನ್ನು ಹಾಕಿದ್ದಾರೆ. CM ಪಟ್ಟದ ಆಸೆಯನ್ನು ತೋರಿಸಿದ್ದಾನೆ ವ್ಯಕ್ತಿ. ಪಾರ್ಕ್ ಪಕ್ಕದಲ್ಲಿ ಮಂಜುನಾಥ ಮ್ಯಾಜಿಕ್ ಬ್ಯಾನರನ್ನು ಹಾಕಿದ್ದಾನೆ. ಇದು ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ನಾನೇ ದೇವರು, ಆದಿ ಅಂತ್ಯ ಎಲ್ಲವೂ ಕೂಡ ನನ್ನಿಂದಲೇ, ನಾನೇ ಸ್ವರ್ಗ ನಾನೇ ನರಕ ಎಲ್ಲವೂ ಕೂಡ ನನ್ನಿಂದ ಆಗುತ್ತೆ. ನಿಮಗೆ CM ಸ್ಥಾನ ಬೇಕು ಅಂದರೆ ಕೇಳಿ, ನಾನು ಕೊಡಿಸ್ತೀನಿ. ನನಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಬೈಬಲ್ನ ಪ್ರಾರ್ಥನೆಯನ್ನು, ಬೈಬಲ್ನಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಿ ಬ್ಯಾನರನ್ನು ಹಾಕಿಸಲಾಗಿದೆ. ಯೇಸುವನ್ನು ನೀವು ಬೇಡ್ಕೋಬೇಕು. ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದೆ ಈ ಬ್ಯಾನರ್ ಹಾಕಿರುವಂಥದ್ದು. ತುಂಬ ಹಾಸ್ಯಾಸ್ಪದವಾಗ್ತಾ ಇದೆ, ಹಾಸ್ಯಕ್ಕೆ ಗುರಿ ಕೂಡ ಆಗ್ತಾ ಇದೆ ಈ ಒಂದು ವಿಚಾರ. ಡಿ ಕೆ ಶಿವಕುಮಾರ್ ಅವರು ತುಂಬ ನೀಟಾಗಿ ಶ್ರದ್ಧಾಭಕ್ತಿಯಿಂದ CM ಆಗಬೇಕಂತ ಗುಡಿ ಗೋಪುರಗಳನ್ನು ತಿರುಗ್ತಾ ಇದ್ದಾರೆ, ಪೂಜೆಗಳನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ. ಏನೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಂಜುನಾಥ್ ಅಂತ ಬಂದು, ನೀವು CM ಆಗಬೇಕಂದ್ರೆ ನನ್ನನ್ನು ಕೇಳಿಕೊಳ್ಳಿ, ನಿಮ್ಮನ್ನು CM ಮಾಡ್ತೀನಿ. ಯಾಕಂದರೆ ನಾನೇ ದೇವರು, ನಾನೇ ಆದಿ, ನಾನೇ ಅಂತ್ಯ, ನಾನೇ ಸ್ವರ್ಗ, ನಾನೇ ಎಲ್ಲವೂ ಕೂಡ ಆಗಿದ್ದೀನಿ. ನನ್ನನ್ನು ಕೇಳಿಕೊಂಡ್ರೆ ನಿಮ್ಮ CM ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಇದು ಕಾಮಿಡಿ ಅಂತ ಅನ್ನಿಸ್ತರೂ ಕೂಡ ಒಬ್ಬ DCM ವಿರುದ್ಧ ಅಥವಾ ಅವರಿಗೆ ಈ ರೀತಿಯಾಗಿ ಹೇಳೋದು ಸರಿಯಿಲ್ಲ. ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೆಲವರು ಇದನ್ನು ನೋಡಿ ನಗ್ತಾ ಇದ್ದಾರೆ, ಏನು ಹುಚ್ಚಾಟ ಇದು ಅಂತ. ಬೈಬಲ್ ಏನಿದೆ ಅದರಲ್ಲಿರುವಂಥ ಅಂಶವನ್ನು ಉಲ್ಲೇಖ ಮಾಡಿ ಬ್ಯಾನರ್ ಹಾಕ್ಸಿದ್ದಾನೆ. ನೀವು ನನ್ನನ್ನು ಬೇಡ್ಕೊಳ್ಳಿ ಅಥವಾ ಯೇಸು ದೇವರ ಹೆಸರಲ್ಲಿ ಬೇಡ್ಕೊಳ್ಳಿ, ಆ ಯೇಸು ಪ್ರಭು ನಿಮಗೆ CM ಸ್ಥಾನವನ್ನು ಕೊಡ್ತಾನೆ ಅಂತ. ಈ ಮಂಜುನಾಥ್ ಎನ್ನುವಂತಹ ವ್ಯಕ್ತಿಗೆ ಅದು ಯಾವ ಕಾರಣದಿಂದ ಹಾಕಿದ್ನೋ ಅಥವಾ ಇದು ಏನಾದ್ರು ಹೈಲೈಟ್ ಆಗಬೇಕಂತ ಹಾಕಿದ್ನೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ. ಡಿ ಕೆ ಶಿವಕುಮಾರ್ ಏನಾದರೂ ಇದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಆತನ್ನ ಹಿಡಿದು ಒಳಗಾಗ್ತಾರಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.